ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಚಿಕ್ಕೂನ ಅಣ್ಣಮ್ಮನ ದೇವಸ್ಥಾನಕ್ಕೆ ನಾವು ಕರ್ಕೊಂಡು ಹೋಗಿರಲಿಲ್ಲ, ಸೊ ಹಾಗಾಗಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಸ್ಬೆಂಡು ಮತ್ತು ಅತ್ತೆ ವೆಯ್ಟ್ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಲಾಗ್ಸ್ ಕನ್ನಡ. ಇವತ್ತು ನಾವು ಮಾಮಿಗೆ ಹೋಗ್ತಿದ್ದೀವಿ. ನೀವು ಬನ್ನಿ. ಹೇಗಿತ್ತು ನಮ್ಮ ಚಿನ್ನಮ್ಮನ ವೆಲ್ಕಮ್ಮು ನಮ್ಮ ಬ್ಲಾಗ್ಗೆ? ಅವಳದು ವೆಲ್ಕಮ್ ಇಲ್ಲ ಅಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ಫೀಲ್ ಆಗುತ್ತೆ. ನೋಡಿ, ಈಗ ಇಲ್ಲಿ ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ದೀವಿ. ಅತ್ತೆ ಹಸ್ಬೆಂಡ್ ಆಲ್ರೆಡಿ ವೆಯ್ಟ್ ಮಾಡ್ತಿದ್ರು, ಸೊ ಇವಾಗ ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಚಿಕ್ಕು ಮಲಗಿದ್ದಾಳೆ, ಆನ್ ದಿ ವೇ ಹೋಗ್ತಾ. ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಇದೆ ನೋಡಿ. ಚಿನ್ನಮ್ಮನೂ ಕೂಡ ಮಲ್ಕೊಂಬಿಟ್ಲು. ಸೊ ಅಲ್ಲಿ ದೇವಸ್ಥಾನ ಬರೋವರೆಗೂ ಸ್ವಲ್ಪ ಇಬ್ಬರು ಮಲ್ಕೊಂಡ್ರೆ ಸ್ವಲ್ಪ ಅಲ್ಲಿ ಪೀಸ್ಫುಲ್ಲಾಗಿರ್ತಾರೆ ಅಂತ ಹೇಳಿ ಮಲಗಿಸಿದ್ವಿ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿ. ತುಂಬ ಟ್ರಾಫಿಕ್ ಇದೆ. ನಾವು ಅಂದ್ಕೊಂಡಿರಲಿಲ್ಲ ಮಧ್ಯಾಹ್ನ ಟೈಮು ಅಷ್ಟೊಂದು ಇರಲ್ಲ ಅಂತ ಅಂದ್ಕೊಂಡ್ವಿ. ಇವತ್ತು ಯಾಕೋ ಗೊತ್ತಿಲ್ಲ, ತುಂಬ ಟ್ರಾಫಿಕ್ ಇದೆ ಇಲ್ಲಿ ಗೊರಗುಂಟೆಪಾಳ್ಯ ಹತ್ರ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಬ್ಬರು ಮಲಗಿದ್ದಾರೆ. ಇಬ್ರಿಗೂ ಮನೆಯಲ್ಲೇ ಕೂಡ ಊಟ ಮಾಡಿಸ್ಕೊಂಡು ಬಂದ್ವಿ. ಏನಂದರೆ ಚಿಕ್ಕುಗೆ ನಾವು ದೇವಸ್ಥಾನ ಕರ್ಕೊಂಬಂದಿರಲಿಲ್ಲ, ಹಾಗಾಗಿ ಕರ್ಕೊಂಡು ಬರೋಣ ಇವತ್ತು. ತುಂಬ ದಿನದಿಂದ ಅಂದ್ಕೊತಿದ್ವಿ ಕರ್ಕೊಂಡು ಹೋಗ್ಬೇಕು ಅಂತ, ಬಟ್ ಆಗಲಿಲ್ಲ. ಸೊ ಇವತ್ತು ಫೈನಲಿ ಹೋಗೋಣ ಅಂಥೇಳಿ ಸಡನ್ನಾಗಿ ಡಿಸೈಡ್ ಮಾಡಿಕೊಂಡು ಹೊರಟ್ವಿ. ಬಂದ್ವಿ. ಇಲ್ಲಿ ಏನಂದರೆ ದೇವಸ್ಥಾನ ಹತ್ರ ಪಾರ್ಕಿಂಗಿಗೆ ಸ್ವಲ್ಪ ಪ್ರಾಬ್ಲಮ್ಮು, ಹಾಗಾಗಿ ಇಲ್ಲಿ ಸ್ವಲ್ಪ ದೂರನೇ ಇಲ್ಲೆಲ್ಲೋ ಪಾರ್ಕ್ ಮಾಡಿದ್ದಾರೆ ಹಸ್ಬೆಂಡು. ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ ಹತ್ರ. ನೋಡಿ, ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಚಿಕ್ಕು ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾಯಿಲ್ಲ, ಮಾತಾಡ್ತಾ ಇದ್ದಾಳೆ. ದೇವಸ್ಥಾನ ಹತ್ರ ಬಂದ್ವಿ. ಅಷ್ಟೊಂದೇನು ರಶ್ ಇರಲಿಲ್ಲ ಇವತ್ತು, ಸ್ವಲ್ಪ ಫ್ರೀಯಾಗಿ ಇತ್ತು. ನಾವು ಟ್ಯೂಸ್ಡೇ ಬಂದಿದ್ದರಿಂದ. ನಾನು ಯಾವಾಗ ಬಂದಿದ್ದು ಅಂದರೆ ಚಿನ್ನಮ್ಮ ಸೇಮ್ ಈ ಚಿಕ್ಕು ಏಜ್ ಇದ್ದಾಗ ಕರ್ಕೊಂಡು ಬಂದಿದ್ವಿ ಚಿನ್ನಮ್ಮನ, ಆವಾಗ ಬಂದಿದ್ವಿ ನಾವು. ಅದು ಬಿಟ್ಟರೆ ಮತ್ತೆ ಇವಾಗಲೇ ಬರ್ತಾ ಇರೋದು. ಅಂದರೆ ನಾರ್ಮಲಾಗಿ ಎಲ್ಲರೂ ಚಿಕ್ಕ ಮಕ್ಕಳಲ್ಲೇ ಕರ್ಕೊಂಡು ಬರ್ತಾರೆ, ಬಟ್ ನಮ್ಮ ಮನೆಯಲ್ಲಿ ಏನಂದರೆ ಫಸ್ಟು ಮನೆ ದೇವ್ರಿಗೆ ಹೋಗಿ ಮುಡಿ ಕೊಟ್ಕೊಂಬರೋವರೆಗೂ ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ. ಆಮೇಲೆ ಬೇರೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತೀವಿ. ಹಾಗಾಗಿ ಫಸ್ಟ್ ಮನೆ ದೇವ್ರಿಗೆ ಹೋಗಿ ಮುಡಿ ಕೊಟ್ಕೊಂಡು ಬಂದಮೇಲೆ ಅವಳಿಗೆ ಈಗ ಅಣ್ಣಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿರೋದು. ಅಂದರೆ ಫ್ರೈಡೇಸು ಸಂಡೇಸ್ ಎಲ್ಲ ಅಂದರೆ ತುಂಬಾ ರಶ್ ಇರ್ತಾರೆ. ಬಟ್ ಇವತ್ತು ಟ್ಯೂಸ್ಡೇ ಮತ್ತು ಮಧ್ಯಾಹ್ನ ಬಂದಿರೋದ್ರಿಂದ ಅಷ್ಟೊಂದೇನು ರಶ್ ಇಲ್ಲ, ತುಂಬ ಫ್ರೀ ಇದೆ. ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಗ್ಬೋದು ಅಂದ್ಕೊಂಡಿದ್ದೀವಿ. ಫಸ್ಟು ಇಲ್ಲಿ ಮೊಸರನ್ನ ಹಾಕ್ತಾಯಿದ್ದೀವಿ, ಮೊಸರು ಮತ್ತು ಉಪ್ಪು. ಇದು ನನ್ನ ಮ್ಯಾಚ್ ಬಾಕ್ಸ್ ಮರ್ತು ಬಂದುಬಿಟ್ಟಿದ್ದೆ, ಸೊ ಇಲ್ಲಿ ಅಕ್ಕನ ಕೇಳ್ತಾ ಇದ್ದೀನಿ, ಅವ್ರು ಕೊಟ್ಟರು. ಮತ್ತು ಇವಾಗ ಇಲ್ಲಿ ಕರ್ಪೂರ ಹಚ್ಚಿ ಉಪ್ಪೆಲ್ಲ ನೀಳ್ಸ್ಕೊಂಡು ಹಾಕಿ ಮತ್ತು ಮೊಸರು ಹಾಕಿ ಒಳಗಡೆ ಹೋಗ್ತೀವಿ ದೇವಸ್ಥಾನದೊಳಗಡೆ. ಚಿಕ್ಕು ತುಂಬ ಪೀಸ್ಫುಲ್ಲಾಗಿ ನಿದ್ದೆ ಮಾಡಿ ಎದ್ದಿದ್ದಾಳೆ, ಹಾಗಾಗಿ ಕಾಮಾಗಿದ್ದಾಳೆ. ಚಿನ್ನಮ್ಮ ಕೂಡ ಅಷ್ಟೇ. ನಾವು ಆಲ್ರೆಡಿ ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲೇ ಒಂದು 2 o'clock ಆಗಿತ್ತು. ನೋಡಿ, ಅಣ್ಣಮ್ಮ ಅಂದ್ರೇ ಮಕ್ಕಳು ಅಂದರೆ ತುಂಬ ಇಷ್ಟ. ಅಣ್ಣಮ್ಮನಿಗೆ ಮಕ್ಕಳನ್ನ ಕಾಯೋದೇ ಅಣ್ಣಮ್ಮ ಅಂತ ಒಂದು ನಂಬಿಕೆ ಇದೆ. ಮಕ್ಳುಗಳಿಗೆ ಏನೇ ಆಗಲಿ, ಒಂದು ಸಣ್ಣ ಜ್ವರ ಬರಲಿ, ಹುಷಾರಿಲ್ಲದೆ ಇರಲಿ, ಎಳೆ ಮಕ್ಳುಗಳು ಅದರಲ್ಲೂ ಅಣ್ಣಮ್ಮಂಗೆ ಫಸ್ಟು ಕರ್ಕೊಂಡೋಗಿ ಅಣ್ಣಮ್ಮಂಗೆ ಹರಕೆ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ರೋಡಲ್ಲೆಲ್ಲ ಅಣ್ಣಮ್ಮನೆಲ್ಲ ಕೂರಿಸೋರು, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಎಲ್ಲೂ ಅಷ್ಟಾಗಿ ನೋಡೋದಿಲ್ಲ ಅಣ್ಣಮ್ಮನ ಕೂರಿಸೋದು ಅದೆಲ್ಲ. ಬಟ್ ನಾವು ಚಿಕ್ಕ ಹುಡುಗರಿದ್ದಾಗಂತೂ ತುಂಬಾ ಅಣ್ಣಮ್ಮನ ಕೂರಿಸೋರು ರೋಡ್ಗಳಲ್ಲೆಲ್ಲ. ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ ಅವಾಗ ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕಾಗಲಿಲ್ಲ ಅಂದರೆ. ಬಟ್ ಇವಾಗ ಏನಂದರೆ ಎಲ್ಲೂ ಅಷ್ಟು ಕೂರಿಸೋದೆಲ್ಲ ಕಡಿಮೆ ಆಗಿದೆ, ಅಷ್ಟೆಲ್ಲೂ ಕೂರಿಸೋದಿಲ್ಲ. ಕೂರಿಸ್ತಾರೆ, ಕೆಲವೊಂದು ಏರಿಯಾಗಳಲ್ಲಿ ಕೂರಿಸ್ತಾರೆ. ಆಲ್ಮೋಸ್ಟ್ ಸ್ವಲ್ಪ ನಾವು ಚಿಕ್ಕ ಹುಡುಗರಿಗಿರೋದಕ್ಕೂ ಇವಾಗಿಗೂ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಹಂಗಾಗಿ ಪೂಜೆ ಎಲ್ಲ ಮಾಡಿಸೋದಕ್ಕಾಗೋದಿಲ್ಲ, ದೇವಸ್ಥಾನಕ್ಕೆ ಬರಬೇಕಾಗುತ್ತೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ. ಅವಾಗಂತೂ ತುಂಬ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಏನೇ ಆಗಲಿ, ಎಲ್ಲೇ ಅಣ್ಣಮ್ಮನ ಕೂರಿಸಿದ್ದಾರೆ, ಯಾವ ರೋಡಲ್ಲಿ ಕೂರಿಸಿದ್ದಾರೆ ಅಂದರೂ ಹೋಗಿ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋದು. ಸ್ಪೆಷಲಿ ಮಕ್ಕಳನ್ನಂತೂ ಮಿಸ್ ಮಾಡದೆ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇವಾಗ ಆ ಥರದ್ದೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ನೋಡಿ, ಎಷ್ಟು ಪ್ರತಿಮೆಗಳಿದ್ದಾವೆ ಅಣ್ಣಮ್ಮಂದು ಅಂತ ಹೇಳಿ. ಅವಾಗ ಎಲ್ಲ ಏರಿಯಾಗಳಲ್ಲೂ ಕರ್ಕೊಂಡು ಹೋಗೋರು ಅಣ್ಣಮ್ಮನ ಕೂರಿಸೋರು, ಈ ಥರ ಎಲ್ಲ ಮಾಡೋರು. ದೇವಸ್ಥಾನ ನಾವು ಚಿಕ್ಕ ಹುಡುಗರಿದ್ದಾಗ ನೋಡೋದಕ್ಕೂ ಈಗಲೂ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ.
ನೋಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆಯಿತು ದರ್ಶನ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ಆನ್ ದಿ ವೇ ಹೋಯ್ತಾ ಏನಾದರೂ ತಿನ್ನೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾವೇನು ತಿನ್ಕೊಂಡು ಬರಲಿಲ್ಲ ಬರಬೇಕಾದ್ರೆ. ನಾವಿಲ್ಲಿ ಸಾಗರ್ ರೆಸ್ಟೋರೆಂಟ್ ಮುಂದೆನೇ ಹೋಗೋದು, ಹಾಗಾಗಿ ಇಲ್ಲಿ ಸಾಗರಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿ. ಈ ಸೈಡ್ ಏನಾದರೂ ಹೋಗ್ತಾ ಇದ್ದೀವಿ ಅಂದರೆ ಕಂಪಲ್ಸರಿ ನಾವಿಲ್ಲಿ ಸಾಗರ್ ಹತ್ರ ಒಂದು ಸ್ಟಾಪ್ ಕೊಟ್ಟೇ ಕೊಡ್ತೀವಿ. ಇದು ಏನಂತಾರೆ ಮ್ಯಾಂಡೇಟ್ರಿ ಸ್ಟಾಪ್ ಅಂತ ಹೇಳ್ಬೋದು. ಅಷ್ಟು ಇಷ್ಟ ನಮಗೆ ಇಲ್ಲಿ ಫುಡ್ಡು. ಮತ್ತು ನಾವು ಒಳಗಡೆ ತುಂಬ ಬ್ಯುಸಿ ಇತ್ತು, ವೆಯ್ಟ್ ಮಾಡಬೇಕು ಹಾಫ್ ಆನ್ ಅವರ್ ಅಂತ ಹೇಳಿದ್ರು. ಮಕ್ಕಳಿರೋದ್ರಿಂದ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇಲ್ಲೇ ಹೊರಗಡೆನೇ ನಾವು ತಿಂತಾಯಿದ್ದೀವಿ. ನನಗೆ ಈ ಸೀಸನ್ ಮ್ಯಾಂಗೋ ಸೀಸನ್, ಸಮ್ಮರ್ ಸೀಸನಲ್ಲಿ ಈ ಸೈಡ್ ಬಂದೆ ಅಂದರೆ ನಾನು ಇಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಕಂಪಲ್ಸರಿ ತೊಗೊಳ್ಳೇಬೇಕು. ತುಂಬ ಫೇಮಸ್ ಇದು. ಇಡೀ ಬ್ಯಾಂಗ್ಳೂರಲ್ಲೇ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಫೇಮಸ್ ಮ್ಯಾಂಗೋ ಮಿಲ್ಕ್ ಶೇಕ್ ಸಿಗೋದು ಕೂಡ ಇಲ್ಲಿ ಒಂದು ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಚಿನ್ನಮ್ಮನೂ ಕೂಡ ಕುಡಿತಾ ಇದ್ದಾಳೆ. ನನಗೆ ಅಂತ ತೊಗೊಂಡೆ. ಅವಳು ಟೇಸ್ಟ್ ಮಾಡಿರಲಿಲ್ಲ, ಟೇಸ್ಟ್ ಮಾಡಿ ಇಷ್ಟ ಆಯಿತು ಅವಳಿಗೆ, ಅವಳು ಕೂಡ ಕುಡಿತಾ ಇದ್ದಾಳೆ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಲ್ಕ್ ಶೇಕ್. ಯೂಶ್ವಲಿ ನಾನು ಎಷ್ಟೊಂದು ಕಡೆ ಕುಡ್ದಿದ್ದೀನಿ, ಬಟ್ ಈ ಥರ ಟೇಸ್ಟ್ ನನಗೆಲ್ಲೂ ಸಿಗೋದಿಲ್ಲ. ಆಮೇಲೆ ತುಂಬ ಜನ ಕೂಡ ಬರ್ತಾರೆ ಕ್ರೌಡಲ್ಲಿ ಈ ಸಮ್ಮರ್ ಸೀಸನಲ್ಲಿ ಮ್ಯಾಂಗೋ ಮಿಲ್ಕ್ ಶೇಕ್ ಕುಡಿಯೋದಕ್ಕೆ ಅಂತಲೇ ಬರ್ತಾರೆ ಇಲ್ಲಿ. ನಾವು ತೊಗೊಳ್ವಾಗ್ಲೇ ಎಷ್ಟು ಸೇಲ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಮ್ಯಾಂಗೋ ಮಿಲ್ಕ್ ಶೇಕು ಪ್ರತಿಯೊಬ್ಬರು ಕೈಲೂ ಕೂಡ ಇರುತ್ತೆ. ಅಷ್ಟು ಫೇಮಸ್ಸು ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಯಾರಾದರೂ ಈ ಸೈಡ್ ಬರ್ತಾ ಇದ್ದೀರಾ ಅಂದರೆ ಕಂಪಲ್ಸರಿ ಇಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ಇವಾಗ ನಾನು ಇನ್ನೊಂದು ಗ್ಲಾಸ್ ತೊಗೊಂಡೆ ಕುಡಿಯೋಣ ಅಂತ ಹೇಳಿ, ಅದನ್ನು ಚಿನ್ನಮ್ಮ ಕುಡಿದ್ಲು. ಇದ್ರ ಜೊತೆಗೆ ದಬೇಲಿ, ವಡಾಪಾವು, ಕಚೋರಿ ಎಲ್ಲ ತಿಂದ್ವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.